ಇನ್ನು ಐಶ್ವರ್ಯಗೌಡ ಸದ್ಯಕ್ಕೆ ಫುಲ್ ಟ್ರೆಂಡಿಂಗಲ್ಲಿರೋ ಹೆಸರು. ಇದೇ ಹೆಸರಲ್ಲಿ ದಿನಕ್ಕೊಂದು ವಂಚನೆ ಕೇಸ್ ಬಯಲಾಗ್ತಾ ಇದೆ. ಇದೀಗ ಈ ಐನಾಥ್ ಹೆಸರು ಮಾಜಿ ಸಚಿವರ ಹೆಸರಿನೊಂದಿಗೆ ತಳುಕು ಹಾಕಿಕೊಂಡಿದೆ. ಹಾಗಿದ್ರೆ ಐಶೂಗೂ ಧಾರವಾಡದ ಎಕ್ಸ್ ಮಿನಿಸ್ಟ್ರಿಗೂ ಏನು ಸಂಬಂಧ? ಸ್ಟೋರಿ. ವಂಚಕಿ ಐಶ್ವರ್ಯ ವಿರುದ್ಧ ಮತ್ತೊಂದು ಎಫ್ಐಆರ್. ಶಾಸಕ ವಿನಯ್ ಕುಲಕರ್ಣಿ ಜೊತೆ ಲಿಂಕ್. ಐನಾತಿ ಐಶ್ವರ್ಯಳ ಕಳ್ಳಾಟ ಬಗೆದಷ್ಟು ಬಯಲಾಗ್ತಿದೆ. ಐಸ್ಫೈ ಐಶು ವಂಚನೆ ಜಾಲ ಇಷ್ಟಕ್ಕೆ ಮುಗಿಯಲ್ಲ. ಈ ನೌಟಂಕಿಗೆ ಅರೆಸ್ಟ್ ಆಗೋದು, ಬೇಲ್ ಪಡೆದು ಆಚೆ ಬರೋದು ಆಟವಾಗ್ಬಿಟ್ಟಿದೆ. ಇದೀಗ ಮುಂದುವರೆದ ಭಾಗ ಅನ್ನುವಂತೆ ಐಶ್ವರ್ಯ ಗೌಡ ವಿರುದ್ಧ ಮತ್ತೊಂದು ಕೇಸ್ ದಾಖಲಾಗಿದೆ. ಐಶ್ವರ್ಯ ಗೌಡ ಮಂಜುಳಾ ಪಾಟೀಲ್ ಎಂಬ ವೈದ್ಯಗೂ ವಂಚಿಸಿದ್ದಾಳಂತೆ. ಆರ್ಆರ್ ನಗರ ಠಾಣೆಯಲ್ಲಿ ಐಶ್ವರ್ಯ ದಂಪತಿ ವಿರುದ್ಧ ದೂರು ದಾಖಲಾಗಿದೆ. ವೈದ್ಯಗೂ ಐಶ್ವರ್ಯ ಪಂಗನಾಮ. ಸ್ತ್ರೀರೋಗ ತಜ್ಞೆ ಮಂಜುಳಾ ಪಾಟೀಲ್ಗೂ ಐಶ್ವರ್ಯ ವಂಚಿಸಿದ್ದಾಳೆ ಅನ್ನೋ ಆರೋಪ ಕೇಳಿ ಬಂದಿದೆ. ಮಂಜುಳಾ ಅವರ ಕ್ಲಿನಿಕ್ಗೆ ಬಂದಾಗ ಐಶ್ವರ್ಯ ಪರಿಚಯ ಮಾಡಿಕೊಂಡಿದ್ದಳು. ಇಲ್ಲೂ ಡಿಕೆ ಸುರೇಶ್ ತಂಗಿ ಎಂದು ಐಶ್ವರ್ಯ ಪರಿಚಯ ಮಾಡಿಕೊಂಡಿದ್ದಾಳಂತೆ. ಗೋಲ್ಡ್ ಬಿಸ್ನೆಸ್, ಕ್ಯಾಸಿನೋ, ದೊಡ್ಡ ದೊಡ್ಡ ಬಿಸ್ನೆಸ್ ಮಾಡ್ತಿರೋದಾಗಿ ಪರಿಚಯ ಮಾಡಿಕೊಂಡಿದ್ದಾಳೆ. ವೈದ್ಯೆಯಿಂದ ಹಂತ ಹಂತವಾಗಿ ಬರೋಬ್ಬರಿ 2,52,00,000 ಹಣ ಪಡೆದಿದ್ದು 2022ರಿಂದ ಹೂಡಿಕೆ ನೆಪದಲ್ಲಿ ಹಣ ಪಡೆದು ವಂಚಿಸಿದ್ದಾಳೆಂದು ಮಂಜುಳಾ ಆರೋಪಿಸಿದ್ದಾರೆ. 2.350 ಕೆಜಿ ಚಿನ್ನಾಭರಣ ಪಡೆದು ವಂಚಿಸಿದ್ದಾಳೆ ಎಂದು ವೈದ್ಯೆ ದೂರು ನೀಡಿದ್ದಾರೆ. ಇಷ್ಟಕ್ಕೆ ಸುಮ್ಮನಾಗದ ಐಶ್ವರ್ಯ ಮಂಜುಳಾ ಪಾಟೀಲ್ಗೆ ಡ್ರೈವರ್ ಧನಂಜಯ ಮೂಲಕ ಬೆದರಿಕೆ ಹಾಕಿಸಿದ್ದಂತೆ. ವೈದ್ಯ ಮನೆ ಬಳಿ ಹೋಗಿದ್ದ ಐಶ್ವರ್ಯ ಡ್ರೈವರ್ ಧನಂಜಯ್ಗೆ ಕಾಲ್ ಮಾಡಿಕೊಟ್ಟಿದ್ದಂತೆ. ಕೊಟ್ಟಿರೋ ಹಣದ ಬಗ್ಗೆ ದೂರು ಕೊಟ್ರೆ ಸರಿ ಇರಲ್ಲ ಅಂತ ಈ ಐನಾತಿ ಫೋನ್ನಲ್ಲಿ ಬೆದರಿಕೆ ಹಾಕಿದ್ದಾರೆಂದು ಮಂಜುಳಾ ಪಾಟೀಲ್ ಆರ್ಆರ್ ನಗರ ಠಾಣೆಗೆ ದೂರು ನೀಡಿದ್ದಾರೆ. ವಿನಯ್ ಕುಲಕರ್ಣಿ ಆಪ್ತ ಐಶ್ವರ್ಯ ಕಾರ್ ಡ್ರೈವರ್. ಐಶ್ವರ್ಯ ಗೌಡಳ ವಂಚನೆ ಪುರಾಣ ಇಷ್ಟಕ್ಕೆ ಮುಗಿಯಲ್ಲ. ಇದೀಗ ಐಶ್ವರ್ಯ ಜೊತೆ ಮಾಜಿ ಸಚಿವ ಶಾಸಕ ವಿನಯ್ ಕುಲಕರ್ಣಿ ಹೆಸರು ಕೇಳಿ ಬರ್ತಿದೆ. ಕುಲಕರ್ಣಿ ಆಪ್ತನೇ ಐಶ್ವರ್ ಕಾರು ಚಾಲಕ ಅನ್ನೋ ಸ್ಫೋಟಕ ಮಾಹಿತಿ ಲಭ್ಯವಾಗಿದೆ. ಐಶ್ವರ್ಯಗೂ ವಿನಯ್ಗೂ ಲಿಂಕ್. ವಿನಯ್ ಕುಲಕರ್ಣಿ ಆಪ್ತನಾಗಿದ್ದ ಅಶ್ವಥ್ ಗೌಡ ಐಶ್ವರ್ಯನ ಕಾರು ಚಾಲಕ. ಈತ ಯೋಗೀಶ್ ಗೌಡ ಹತ್ಯೆ ಪ್ರಕರಣದ 5ನೇ ಆರೋಪಿಯಾಗಿದ್ದ. ಐಶು ಬೆಂಚ್ ಕಾರ್ ಬೆಳೆಸಿದ್ರು ವಿನಯ್ ಕುಲಕರ್ಣಿ. ಈಗಾಗಲೇ ಒಂದು BMW, ಆಡಿ ಹಾಗೂ ಫಾರ್ಚುನರ್ ಕಾರನ್ನ ಸೀಜ್ ಮಾಡಿರೋ ಪೊಲೀಸರು ಇನ್ನೆರಡು ಬೆಂಚ್ ಕಾರುಗಳಿಗಾಗಿ ಹುಡುಕಾಡುತ್ತಿದ್ದಾರೆ. ಆದ್ರೆ ಐಶ್ವರ್ಯ ಮಾತ್ರ ಕಾರುಗಳ ಬಗ್ಗೆ ಬಾಯಿ ಬಿಡ್ತಿಲ್ಲ. 2 ಕಾರುಗಳಲ್ಲಿ ಒಂದು ಬೆಂಚ್ ಕಾರನ್ನು ವಿನಯ್ ಕುಲಕರ್ಣಿ ಬಳಸ್ತಿದ್ರು ಅನ್ನೋ ಮಾಹಿತಿ ಭಾರಿ ಕುತೂಹಲಕ್ಕೆ ಕಾರಣವಾಗಿದೆ. ನಾಗರಾಜ್ ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಇನ್ನು ಐಶ್ವರ್ಯಗೌಡ ಸದ್ಯಕ್ಕೆ ಫುಲ್ ಟ್ರೆಂಡಿಂಗಲ್ಲಿರೋ ಹೆಸರು. ಇದೇ ಹೆಸರಲ್ಲಿ ದಿನಕ್ಕೊಂದು ವಂಚನೆ ಕೇಸ್ ಬಯಲಾಗ್ತಾ ಇದೆ. ಇದೀಗ ಈ ಐನಾಥ್ ಹೆಸರು ಮಾಜಿ ಸಚಿವರ ಹೆಸರಿನೊಂದಿಗೆ ತಳುಕು ಹಾಕಿಕೊಂಡಿದೆ. ಹಾಗಿದ್ರೆ ಐಶೂಗೂ ಧಾರವಾಡದ ಎಕ್ಸ್ ಮಿನಿಸ್ಟ್ರಿಗೂ ಏನು ಸಂಬಂಧ? ಸ್ಟೋರಿ. ವಂಚಕಿ ಐಶ್ವರ್ಯ ವಿರುದ್ಧ ಮತ್ತೊಂದು ಎಫ್ಐಆರ್. ಶಾಸಕ ವಿನಯ್ ಕುಲಕರ್ಣಿ ಜೊತೆ ಲಿಂಕ್. ಐನಾತಿ ಐಶ್ವರ್ಯಳ ಕಳ್ಳಾಟ ಬಗೆದಷ್ಟು ಬಯಲಾಗ್ತಿದೆ. ಐಸ್ಫೈ ಐಶು ವಂಚನೆ ಜಾಲ ಇಷ್ಟಕ್ಕೆ ಮುಗಿಯಲ್ಲ. ಈ ನೌಟಂಕಿಗೆ ಅರೆಸ್ಟ್ ಆಗೋದು, ಬೇಲ್ ಪಡೆದು ಆಚೆ ಬರೋದು ಆಟವಾಗ್ಬಿಟ್ಟಿದೆ. ಇದೀಗ ಮುಂದುವರೆದ ಭಾಗ ಅನ್ನುವಂತೆ ಐಶ್ವರ್ಯ ಗೌಡ ವಿರುದ್ಧ ಮತ್ತೊಂದು ಕೇಸ್ ದಾಖಲಾಗಿದೆ. ಐಶ್ವರ್ಯ ಗೌಡ ಮಂಜುಳಾ ಪಾಟೀಲ್ ಎಂಬ ವೈದ್ಯಗೂ ವಂಚಿಸಿದ್ದಾಳಂತೆ. ಆರ್ಆರ್ ನಗರ ಠಾಣೆಯಲ್ಲಿ ಐಶ್ವರ್ಯ ದಂಪತಿ ವಿರುದ್ಧ ದೂರು ದಾಖಲಾಗಿದೆ. ವೈದ್ಯಗೂ ಐಶ್ವರ್ಯ ಪಂಗನಾಮ. ಸ್ತ್ರೀರೋಗ ತಜ್ಞೆ ಮಂಜುಳಾ ಪಾಟೀಲ್ಗೂ ಐಶ್ವರ್ಯ ವಂಚಿಸಿದ್ದಾಳೆ ಅನ್ನೋ ಆರೋಪ ಕೇಳಿ ಬಂದಿದೆ. ಮಂಜುಳಾ ಅವರ ಕ್ಲಿನಿಕ್ಗೆ ಬಂದಾಗ ಐಶ್ವರ್ಯ ಪರಿಚಯ ಮಾಡಿಕೊಂಡಿದ್ದಳು. ಇಲ್ಲೂ ಡಿಕೆ ಸುರೇಶ್ ತಂಗಿ ಎಂದು ಐಶ್ವರ್ಯ ಪರಿಚಯ ಮಾಡಿಕೊಂಡಿದ್ದಾಳಂತೆ. ಗೋಲ್ಡ್ ಬಿಸ್ನೆಸ್, ಕ್ಯಾಸಿನೋ, ದೊಡ್ಡ ದೊಡ್ಡ ಬಿಸ್ನೆಸ್ ಮಾಡ್ತಿರೋದಾಗಿ ಪರಿಚಯ ಮಾಡಿಕೊಂಡಿದ್ದಾಳೆ. ವೈದ್ಯೆಯಿಂದ ಹಂತ ಹಂತವಾಗಿ ಬರೋಬ್ಬರಿ 2,52,00,000 ಹಣ ಪಡೆದಿದ್ದು 2022ರಿಂದ ಹೂಡಿಕೆ ನೆಪದಲ್ಲಿ ಹಣ ಪಡೆದು ವಂಚಿಸಿದ್ದಾಳೆಂದು ಮಂಜುಳಾ ಆರೋಪಿಸಿದ್ದಾರೆ. 2.350 ಕೆಜಿ ಚಿನ್ನಾಭರಣ ಪಡೆದು ವಂಚಿಸಿದ್ದಾಳೆ ಎಂದು ವೈದ್ಯೆ ದೂರು ನೀಡಿದ್ದಾರೆ. ಇಷ್ಟಕ್ಕೆ ಸುಮ್ಮನಾಗದ ಐಶ್ವರ್ಯ ಮಂಜುಳಾ ಪಾಟೀಲ್ಗೆ ಡ್ರೈವರ್ ಧನಂಜಯ ಮೂಲಕ ಬೆದರಿಕೆ ಹಾಕಿಸಿದ್ದಂತೆ. ವೈದ್ಯ ಮನೆ ಬಳಿ ಹೋಗಿದ್ದ ಐಶ್ವರ್ಯ ಡ್ರೈವರ್ ಧನಂಜಯ್ಗೆ ಕಾಲ್ ಮಾಡಿಕೊಟ್ಟಿದ್ದಂತೆ. ಕೊಟ್ಟಿರೋ ಹಣದ ಬಗ್ಗೆ ದೂರು ಕೊಟ್ರೆ ಸರಿ ಇರಲ್ಲ ಅಂತ ಈ ಐನಾತಿ ಫೋನ್ನಲ್ಲಿ ಬೆದರಿಕೆ ಹಾಕಿದ್ದಾರೆಂದು ಮಂಜುಳಾ ಪಾಟೀಲ್ ಆರ್ಆರ್ ನಗರ ಠಾಣೆಗೆ ದೂರು ನೀಡಿದ್ದಾರೆ. ವಿನಯ್ ಕುಲಕರ್ಣಿ ಆಪ್ತ ಐಶ್ವರ್ಯ ಕಾರ್ ಡ್ರೈವರ್.
ಐಶ್ವರ್ಯ ಗೌಡಳ ವಂಚನೆ ಪುರಾಣ ಇಷ್ಟಕ್ಕೆ ಮುಗಿಯಲ್ಲ. ಇದೀಗ ಐಶ್ವರ್ಯ ಜೊತೆ ಮಾಜಿ ಸಚಿವ ಶಾಸಕ ವಿನಯ್ ಕುಲಕರ್ಣಿ ಹೆಸರು ಕೇಳಿ ಬರ್ತಿದೆ. ಕುಲಕರ್ಣಿ ಆಪ್ತನೇ ಐಶ್ವರ್ ಕಾರು ಚಾಲಕ ಅನ್ನೋ ಸ್ಫೋಟಕ ಮಾಹಿತಿ ಲಭ್ಯವಾಗಿದೆ. ಐಶ್ವರ್ಯಗೂ ವಿನಯ್ಗೂ ಲಿಂಕ್. ವಿನಯ್ ಕುಲಕರ್ಣಿ ಆಪ್ತನಾಗಿದ್ದ ಅಶ್ವಥ್ ಗೌಡ ಐಶ್ವರ್ಯನ ಕಾರು ಚಾಲಕ. ಈತ ಯೋಗೀಶ್ ಗೌಡ ಹತ್ಯೆ ಪ್ರಕರಣದ 5ನೇ ಆರೋಪಿಯಾಗಿದ್ದ. ಐಶು ಬೆಂಚ್ ಕಾರ್ ಬೆಳೆಸಿದ್ರ ವಿನಯ್ ಕುಲಕರ್ಣಿ. ಈಗಾಗಲೇ ಒಂದು BMW, ಆಡಿ ಹಾಗೂ ಫಾರ್ಚುನರ್ ಕಾರನ್ನ ಸೀಜ್ ಮಾಡಿರೋ ಪೊಲೀಸರು ಇನ್ನೆರಡು ಬೆಂಚ್ ಕಾರುಗಳಿಗಾಗಿ ಹುಡುಕಾಡುತ್ತಿದ್ದಾರೆ. ಆದ್ರೆ ಐಶ್ವರ್ಯ ಮಾತ್ರ ಕಾರುಗಳ ಬಗ್ಗೆ ಬಾಯಿ ಬಿಡ್ತಿಲ್ಲ. 2 ಕಾರುಗಳಲ್ಲಿ ಒಂದು ಬೆಂಚ್ ಕಾರನ್ನು ವಿನಯ್ ಕುಲಕರ್ಣಿ ಬಳಸ್ತಿದ್ರು ಅನ್ನೋ ಮಾಹಿತಿ ಭಾರಿ ಕುತೂಹಲಕ್ಕೆ ಕಾರಣವಾಗಿದೆ. ನಾಗರಾಜ್ ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಇನ್ನು ಐಶ್ವರ್ಯ ಗೌಡ ಸದ್ಯಕ್ಕೆ ಫುಲ್ ಟ್ರೆಂಡಿಂಗಲ್ಲಿರೋ ಹೆಸರು. ಇದೇ ಹೆಸರಲ್ಲಿ ದಿನಕ್ಕೊಂದು ವಂಚನೆ ಕೇಸ್ ಬಯಲಾಗ್ತಾ ಇದೆ. ಇದೀಗ ಈ ಐನಾಥ್ ಹೆಸರು ಮಾಜಿ ಸಚಿವರ ಹೆಸರಿನೊಂದಿಗೆ ತಳುಕು ಹಾಕಿಕೊಂಡಿದೆ. ಹಾಗಿದ್ರೆ ಐಶುಗೂ ಧಾರವಾಡದ ಎಕ್ಸ್ ಮಿನಿಸ್ಟ್ರಿಗೂ ಏನು ಸಂಬಂಧ? ಸ್ಟೋರಿ. ವಂಚಕಿ ಐಶ್ವರ್ಯ ವಿರುದ್ಧ ಮತ್ತೊಂದು FIR. ಶಾಸಕ ವಿನಯ್ ಕುಲಕರ್ಣಿ ಜೊತೆ ಲಿಂಕ್. ಐನಾತಿ ಐಶ್ವರ್ಯಳ ಕಳ್ಳಾಟ ಬಗೆದಷ್ಟು ಬಯಲಾಗ್ತಿದೆ. ಐಸ್ಫೈ ಐಶು ವಂಚನೆ ಜಾಲ ಇಷ್ಟಕ್ಕೆ ಮುಗಿಯಲ್ಲ. ಈ ನೌಟಂಕಿಗೆ ಅರೆಸ್ಟ್ ಆಗೋದು, ಬೇಲ್ ಪಡೆದು ಆಚೆ ಬರೋದು ಆಟವಾಗ್ಬಿಟ್ಟಿದೆ. ಇದೀಗ ಮುಂದುವರೆದ ಭಾಗ ಅನ್ನುವಂತೆ ಐಶ್ವರ್ಯ ಗೌಡ ವಿರುದ್ಧ ಮತ್ತೊಂದು ಕೇಸ್ ದಾಖಲಾಗಿದೆ. ಐಶ್ವರ್ಯ ಗೌಡ ಮಂಜುಳಾ ಪಾಟೀಲ್ ಎಂಬ ವೈದ್ಯಗೂ ವಂಚಿಸಿದ್ದಾಳಂತೆ. RR ನಗರ ಠಾಣೆಯಲ್ಲಿ ಐಶ್ವರ್ಯ ದಂಪತಿ ವಿರುದ್ಧ ದೂರು ದಾಖಲಾಗಿದೆ. ವೈದ್ಯಗೂ ಐಶ್ವರ್ಯ ಪಂಗನಾಮ. ಸ್ತ್ರೀರೋಗ ತಜ್ಞೆ ಮಂಜುಳಾ ಪಾಟೀಲ್ಗೂ ಐಶ್ವರ್ಯ ವಂಚಿಸಿದ್ದಾಳೆ ಅನ್ನೋ ಆರೋಪ ಕೇಳಿ ಬಂದಿದೆ. ಮಂಜುಳಾ ಅವರ ಕ್ಲಿನಿಕ್ಗೆ ಬಂದಾಗ ಐಶ್ವರ್ಯ ಪರಿಚಯ ಮಾಡಿಕೊಂಡಿದ್ದಳು. ಇಲ್ಲೂ DK ಸುರೇಶ್ ತಂಗಿ ಎಂದು ಐಶ್ವರ್ಯ ಪರಿಚಯ ಮಾಡಿಕೊಂಡಿದ್ದಾಳಂತೆ. ಗೋಲ್ಡ್ ಬಿಸ್ನೆಸ್, ಕ್ಯಾಸಿನೋ, ದೊಡ್ಡ ಬಿಸ್ನೆಸ್ ಮಾಡ್ತಿರೋದಾಗಿ ಪರಿಚಯ ಮಾಡಿಕೊಂಡಿದ್ದಾಳೆ. ವೈದ್ಯೆಯಿಂದ ಹಂತ ಹಂತವಾಗಿ ಬರೋಬ್ಬರಿ 2,52,00,000 ಹಣ ಪಡೆದಿದ್ದು 2022ರಿಂದ ಹೂಡಿಕೆ ನೆಪದಲ್ಲಿ ಹಣ ಪಡೆದು ವಂಚಿಸಿದ್ದಾಳೆಂದು ಮಂಜುಳಾ ಆರೋಪಿಸಿದ್ದಾರೆ. 2.35 kg ಚಿನ್ನಾಭರಣ ಪಡೆದು ವಂಚಿಸಿದ್ದಾಳೆ ಎಂದು ವೈದ್ಯೆ ದೂರು ನೀಡಿದ್ದಾರೆ. ಇಷ್ಟಕ್ಕೆ ಸುಮ್ಮನಾಗದ ಐಶ್ವರ್ಯ ಮಂಜುಳಾ ಪಾಟೀಲ್ಗೆ ಡ್ರೈವರ್ ಧನಂಜಯ ಮೂಲಕ ಬೆದರಿಕೆ ಹಾಕಿಸಿದ್ದಂತೆ. ವೈದ್ಯ ಮನೆ ಬಳಿ ಹೋಗಿದ್ದ ಐಶ್ವರ್ಯ ಡ್ರೈವರ್ ಧನಂಜಯ್ಗೆ ಕಾಲ್ ಮಾಡಿಕೊಟ್ಟಿದ್ದಂತೆ. ಕೊಟ್ಟಿರೋ ಹಣದ ಬಗ್ಗೆ ದೂರು ಕೊಟ್ರೆ ಸರಿ ಇರಲ್ಲ ಅಂತ ಈ ಐನಾತಿ ಫೋನ್ನಲ್ಲಿ ಬೆದರಿಕೆ ಹಾಕಿದ್ದಾರೆಂದು ಮಂಜುಳಾ ಪಾಟೀಲ್ RR ನಗರ ಠಾಣೆಗೆ ದೂರು ನೀಡಿದ್ದಾರೆ. ವಿನಯ್ ಕುಲಕರ್ಣಿ ಆಪ್ತ ಐಶ್ವರ್ಯ ಕಾರ್ ಡ್ರೈವರ್. ಐಶ್ವರ್ಯ ಗೌಡಳ ವಂಚನೆ ಪುರಾಣ ಇಷ್ಟಕ್ಕೆ ಮುಗಿಯಲ್ಲ. ಇದೀಗ ಐಶ್ವರ್ಯ ಜೊತೆ ಮಾಜಿ ಸಚಿವ ಶಾಸಕ ವಿನಯ್ ಕುಲಕರ್ಣಿ ಹೆಸರು ಕೇಳಿ ಬರ್ತಿದೆ. ಕುಲಕರ್ಣಿ ಆಪ್ತನೇ ಐಶ್ವರ್ ಕಾರು ಚಾಲಕ ಅನ್ನೋ ಸ್ಫೋಟಕ ಮಾಹಿತಿ ಲಭ್ಯವಾಗಿದೆ. ಐಶ್ವರ್ಯಗೂ ವಿನಯ್ಗೂ ಲಿಂಕ್. ವಿನಯ್ ಕುಲಕರ್ಣಿ ಆಪ್ತನಾಗಿದ್ದ ಅಶ್ವಥ್ ಗೌಡ ಐಶ್ವರ್ಯನ ಕಾರು ಚಾಲಕ. ಈತ ಯೋಗೀಶ್ ಗೌಡ ಹತ್ಯೆ ಪ್ರಕರಣದ 5ನೇ ಆರೋಪಿಯಾಗಿದ್ದ. ಐಶು ಬೆಂಚ್ ಕಾರ್ ಬೆಳೆಸಿದ್ರ ವಿನಯ್ ಕುಲಕರ್ಣಿ. ಈಗಾಗಲೇ ಒಂದು BMW, ಆಡಿ ಹಾಗೂ ಫಾರ್ಚುನರ್ ಕಾರನ್ನ ಸೀಜ್ ಮಾಡಿರೋ ಪೊಲೀಸರು ಇನ್ನೆರಡು ಬೆಂಚ್ ಕಾರುಗಳಿಗಾಗಿ ಹುಡುಕಾಡುತ್ತಿದ್ದಾರೆ. ಆದ್ರೆ ಐಶ್ವರ್ಯ ಮಾತ್ರ ಕಾರುಗಳ ಬಗ್ಗೆ ಬಾಯಿ ಬಿಡ್ತಿಲ್ಲ. 2 ಕಾರುಗಳಲ್ಲಿ ಒಂದು ಬೆಂಚ್ ಕಾರನ್ನು ವಿನಯ್ ಕುಲಕರ್ಣಿ ಬಳಸ್ತಿದ್ರು ಅನ್ನೋ ಮಾಹಿತಿ ಭಾರಿ ಕುತೂಹಲಕ್ಕೆ ಕಾರಣವಾಗಿದೆ. ನಾಗರಾಜ್ ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಇನ್ನು ಐಶ್ವರ್ಯ ಗೌಡ ಸದ್ಯಕ್ಕೆ ಫುಲ್ ಟ್ರೆಂಡಿಂಗಲ್ಲಿರೋ ಹೆಸರು. ಇದೇ ಹೆಸರಲ್ಲಿ ದಿನಕ್ಕೊಂದು ವಂಚನೆ ಕೇಸ್ ಬಯಲಾಗ್ತಾ ಇದೆ. ಇದೀಗ ಈ ಐನಾಥ್ ಹೆಸರು ಮಾಜಿ ಸಚಿವರ ಹೆಸರಿನೊಂದಿಗೆ ತಳುಕು ಹಾಕಿಕೊಂಡಿದೆ. ಹಾಗಿದ್ರೆ ಐಶುಗೂ ಧಾರವಾಡದ ಎಕ್ಸ್ ಮಿನಿಸ್ಟ್ರಿಗೂ ಏನು ಸಂಬಂಧ? ಸ್ಟೋರಿ. ವಂಚಕಿ ಐಶ್ವರ್ಯ ವಿರುದ್ಧ ಮತ್ತೊಂದು FIR. ಶಾಸಕ ವಿನಯ್ ಕುಲಕರ್ಣಿ ಜೊತೆ ಲಿಂಕ್. ಐನಾತಿ ಐಶ್ವರ್ಯಳ ಕಳ್ಳಾಟ ಬಗೆದಷ್ಟು ಬಯಲಾಗ್ತಿದೆ. ಐಸ್ಫೈ ಐಶು ವಂಚನೆ ಜಾಲ ಇಷ್ಟಕ್ಕೆ ಮುಗಿಯಲ್ಲ. ಈ ನೌಟಂಕಿಗೆ ಅರೆಸ್ಟ್ ಆಗೋದು, ಬೇಲ್ ಪಡೆದು ಆಚೆ ಬರೋದು ಆಟವಾಗ್ಬಿಟ್ಟಿದೆ. ಇದೀಗ ಮುಂದುವರೆದ ಭಾಗ ಅನ್ನುವಂತೆ ಐಶ್ವರ್ಯ ಗೌಡ ವಿರುದ್ಧ ಮತ್ತೊಂದು ಕೇಸ್ ದಾಖಲಾಗಿದೆ. ಐಶ್ವರ್ಯ ಗೌಡ ಮಂಜುಳಾ ಪಾಟೀಲ್ ಎಂಬ ವೈದ್ಯಗೂ ವಂಚಿಸಿದ್ದಾಳಂತೆ. RR ನಗರ ಠಾಣೆಯಲ್ಲಿ ಐಶ್ವರ್ಯ ದಂಪತಿ ವಿರುದ್ಧ ದೂರು ದಾಖಲಾಗಿದೆ. ವೈದ್ಯಗೂ ಐಶ್ವರ್ಯ